ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಮಕ್ಕಳ ಲಂಚ್ ಬಾಕ್ಸ್ಗೆ ಗರಿಗರಿಯಾದಂಥ ರುಚಿಯಾದಂಥ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಒಂದೇ ರೀತಿ ತಿಂಡಿನ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸಿದ್ರೆ ಮಕ್ಕಳು ಕೆಲವೊಮ್ಮೆ ತಿನ್ನೋದಿಲ್ಲ, ಹಾಗೆ ಲಂಚ್ ಬಾಕ್ಸಲ್ಲಿ ವಾಪಸ್ ತಂದುಬಿಡ್ತಾರೆ. ಬದಲಾಗಿ ಈ ರೀತಿ ಡಿಫ್ರೆಂಟ್ ಆಗಿ ತಿಂಡಿ ಮಾಡ್ಕೊಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾರೆ. ಹಾಗೆ ಈ ತಿಂಡಿ ಮಾಡಬೇಕಾದ್ರೆ ಹಿಟ್ಟನ್ನ ಲಟ್ಸೋದು ಬೇಡ, ಮತ್ತೆ ನಾದೋದು ಕೂಡ ಬೇಡ, ತುಂಬ ಸುಲಭವಾಗಿ ಈ ತಿಂಡಿ ರೆಡಿ ಆಗುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಲಂಚ್ ಬಾಕ್ಸ್ಗೆ ಡಿಫ್ರೆಂಟ್ ಆದ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಇರುವಂತ ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಂಡಿದ್ದೀನಿ. ನಂತರ 2 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಈಗ 2 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದವಾಗಿ ಮತ್ತೆ ತೆಳುವಾಗಿ ಹೆಚ್ಚಿ ಹಾಕಿದ್ರೆ ಈ ರೀತಿ ಸಣ್ಣ ಕಪ್ಪಲ್ಲಿ 1 ಕಪ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಬೀನ್ಸ್ ಹಾಕೊಂಡಿದ್ದೀನಿ. ಈರುಳ್ಳಿ ಜೊತೆ ಬೀನ್ಸ್ ಫ್ರೈ ಮಾಡೋದ್ರಿಂದ ಬೀನ್ಸ್ ಕೂಡ ಬೇಗ ಫ್ರೈ ಆಗುತ್ತೆ ಮತ್ತೆ ಬೇಗ ಬೆಂದ್ಬಿಡುತ್ತೆ ಅಂತಷ್ಟೇ. ನೋಡಿ, ಯಾವಾಗ ಈ ರೀತಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗುತ್ತೆ ಅವಾಗ ಒಂದು ಸಣ್ಣ ಕಪ್ ಅಷ್ಟು ಕ್ಯಾರೆಟ್ ಹಾಕೊಂಡಿದ್ದೀನಿ. ಬೀನ್ಸ್ ಎಷ್ಟು ತಗೊಂಡಿರ್ತೀರಾ ಅದರ ಅರ್ಧ ಭಾಗದಷ್ಟು ಕ್ಯಾರೆಟ್ ಉಪಯೋಗಿಸ್ಕೊಳ್ಳಿ. ಆದಷ್ಟು ಸಣ್ಣದಾಗಿ ಕ್ಯಾರೆಟ್ನ ಹೆಚ್ಚಿ ನಂತರ ಉಪಯೋಗಿಸ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಉರಿನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಲಿಕ್ಕಿಟ್ಕೊಳ್ಳಿ. ನೋಡಿ, ಈಗ 1 ನಿಮಿಷ ಆಗಿದೆ. ನಂತರ ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 2 ಕಪ್ ಅಷ್ಟು ಉದ್ದವಾಗಿ ಮತ್ತೆ ತೆಳುವಾಗಿ ಹೆಚ್ಚಿರುವಂತ ಎಲೆಕೋಸನ್ನ ಹಾಕೊಂಡಿದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಈ ರೀತಿ ಕ್ಯಾಪ್ಸಿಕಮ್ ಹಾಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಲೆಕೋಸು ಇದ್ರೆ ಉಪಯೋಗಿಸಿ, ಇಲ್ಲ ಅಂತಂದ್ರೆ ಹಾಕ್ಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಮನೆಯಲ್ಲಿ ಯಾವ ರೀತಿ ತರಕಾರಿ ಇರುತ್ತೆ ಅದನ್ನೇ ಉಪಯೋಗಿಸಬಹುದು. ಪನ್ನೀರ್ ಇದ್ರೆ ಪನ್ನೀರ್ ಕೂಡ ಉಪಯೋಗಿಸ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಲಿಕ್ಕಿಟ್ಟಿದ್ದೀನಿ. ಈಗ 2 ನಿಮಿಷ ಆಗಿದೆ. ನೋಡಿ, ಎಲೆಕೋಸು ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ. ತುಂಬಾ ಬೇಯಿಸೋದು ಬೇಡ, ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು. ನಂತರ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕೊನೆಯದಾಗಿ ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಪುಡಿ ಮಾಡಿ ಹಾಕಿದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕೊಂಡಿದ್ದೀನಿ. ಟೊಮೆಟೊ ಸಾಸ್ ಹಾಕೋದ್ರಿಂದ ಈ ಪಲ್ಯ ತುಂಬಾನೇ ರುಚಿಯಾಗಿರುತ್ತೆ. ಇದ್ರೆ ಉಪಯೋಗಿಸಿ, ಇಲ್ಲ ಅಂತಂದ್ರೆ ಹಾಕ್ಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು, ತರಕಾರಿ ಮಿಶ್ರಣ ರೆಡಿ ಆಗುತ್ತೆ. ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀರಿನ ಅಂಶ ಇರಬಾರ್ದು, ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಬೇಯಿಸಿಟ್ಕೊಂಡು ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಮಾಡಿಟ್ಟಿರುವಂತ ಈ ಮಿಶ್ರಣ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ಇದೇ ಸಮಯದಲ್ಲಿ ಮತ್ತೊಂದು ಬಟ್ಲಿಗೆ 1 ಕಪ್ ಅಷ್ಟು ದಪ್ಪ ರವೆ ಹಾಕೊಂಡಿದ್ದೀನಿ. ಸಣ್ಣ ರವೆ ಇದ್ರೆ ಸಣ್ಣ ರವೆ ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ದಪ್ಪ ರವೆನ ಉಪಯೋಗಿಸ್ಕೊಳ್ಳಿ. ನಂತರ 1 ಕಪ್ ಅಷ್ಟು ತಣ್ಣೀರನ್ನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟುಗಳೇನು ಇರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ನೆನೆಯಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ಈಗ 10 ನಿಮಿಷ ಆಗಿದೆ. ನೋಡಿ, ರವೆ ಮಿಶ್ರಣ ಈ ರೀತಿ ಗಟ್ಟಿಯಾಗಿದೆ, ರವೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ನಂತರ ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ನಾನಿಲ್ಲಿ 1 ಕಪ್ ಅಷ್ಟು ರವೆ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ತಿಂಡಿ ಮಾಡ್ತೀರಾ ಅದನ್ನ ನೋಡ್ಕೊಂಡು ರವೆ ಉಪಯೋಗಿಸ್ಕೊಳ್ಳಿ. ಈಗ 1/4 ಕಪ್ ಅಷ್ಟು ಮೊಸರು ಹಾಕಿದ್ರೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ತಣ್ಣೀರನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನೋಡಿ, ಈ ರೀತಿ ಮೊದಲು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನಂತರ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ರವೆ ಮತ್ತೆ ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟು ಉಪಯೋಗಿಸಿದ್ರೆ ಸಾಕು. ನಂತರ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದ್ಸರಿ ರುಬ್ಬಿಟ್ಕೊಳ್ಳಿ. ಈಗ ರುಬ್ಬಿರುವಂತ ಮಿಶ್ರಣ ರೆಡಿಯಾಗಿದೆ. ಇದನ್ನೀಗ ಮತ್ತೊಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಅಷ್ಟೇ ನೀರನ್ನ ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬಾ ತೆಳು ಮಾಡ್ಲಿಕ್ಕೆ ಹೋಗ್ಬೇಡಿ, ಮತ್ತೆ ತುಂಬಾ ಗಟ್ಟಿಯಾಗೂ ಇರೋದು ಬೇಡ. ಈ ರೀತಿ ಸ್ವಲ್ಪ ತೆಳುವಾಗಿ ಮಾಡಿಟ್ಕೊಂಡ್ರೆ ಸಾಕು. ಇದೇ ಸಮಯದಲ್ಲಿ ತವಾ ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ತವಾ ಚೆನ್ನಾಗಿ ಬಿಸಿ ಆದ್ರೆ ಸಾಕು, ತಕ್ಷಣನೇ ನೀವು ದೋಸೆ ರೀತಿ ಸ್ಪ್ರೆಡ್ ಮಾಡ್ಕೋಬಹುದು. ಆದಷ್ಟು ಸ್ವಲ್ಪ ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ. ನಂತರ ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಲಿಕ್ಕೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಮೇಲ್ಭಾಗಕ್ಕೆ ಎಣ್ಣೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ, ಅವಾಗ ಹಾಳೆಗಳು ಒಂದಕ್ಕೊಂದು ಅಂಟೋದಿಲ್ಲ, ಸುಲಭವಾಗಿ ಎತ್ತಿಟ್ಕೋಬಹುದು ಅಂತಷ್ಟೇ. ನಂತರ ಇನ್ನೊಂದ್ ಸೈಡ್ ಟರ್ನ್ ಮಾಡ್ಕೊಂಡು ಬೇಲಿಕ್ಕೆ ಇಟ್ಟಿದ್ದೀನಿ. ಯಾವಾಗ ಎರಡೂ ಬದಿ ಚೆನ್ನಾಗಿ ಬೆಂದಿರುತ್ತೆ ಅವಾಗ ತಕ್ಷಣನೇ ಹೊರಗಡೆ ಎತ್ತಿಟ್ಕೊಳ್ಳಿ. ಇದೇ ರೀತಿ ಉಳಿದಿರುವಂತ ಹಿಟ್ಟಿನಲ್ಲಿ ಕೂಡ ಈ ದೋಸೆನ ಮಾಡಿಟ್ಕೊಳ್ತಾ ಇದ್ದೀನಿ. ನೀವು ಚಪಾತಿ ರೀತಿ ಲಟ್ಸೋದು ಬೇಡ, ಮತ್ತೆ ಹಿಟ್ಟನ್ನ ನಾದೋದು ಕೂಡ ಬೇಡ. ಈ ರೀತಿ ಸಿಂಪಲ್ ಆಗಿ ದೋಸೆ ರೀತಿ ಮಾಡಿಟ್ಕೊಳ್ಳಿ, ಅವಾಗ ಸುಲಭವಾಗಿ ಈ ತಿಂಡಿನ ಮಾಡ್ಕೋಬಹುದು. ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದು ಕೂಡ ಬೇಡ, ಈ ತವಾದಲ್ಲೇ ಫ್ರೈ ಮಾಡ್ಕೋಬಹುದು. ನೋಡಿ, ಎರಡೂ ಕಡೆ ಈ ರೀತಿ ಚೆನ್ನಾಗಿ ಬೆಂದ್ರೆ ಸಾಕು, ತಕ್ಷಣನೇ ಹೊರಗಡೆ ಎತ್ತಿಟ್ಕೊಳ್ಳಿ. ನೋಡಿ, ಎಷ್ಟು ತೆಳುವಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ, ಮತ್ತೆ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಈಗ ಈ ಮಾಡಿಟ್ಟಂತ ಹಾಳೆ ಉಪಯೋಗಿಸ್ಕೊಂಡು ಲಂಚ್ ಬಾಕ್ಸ್ಗೆ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಕೇವಲ 10 ನಿಮಿಷದಲ್ಲಿ ಈ ರೀತಿ ಹಾಳೆ ರೆಡಿ ಆಗುತ್ತೆ, ಮತ್ತೆ ತಿಂಡಿ ಕೂಡ ಸುಲಭ ಆಗುತ್ತೆ. ಈಗ ಒಂದು ಹಾಳೆನ ಉಲ್ಟಾ ಮಾಡಿ ಜೋಡಿಸಿಟ್ಕೊಂಡಿದ್ದೀನಿ. ನಂತರ ಕತ್ರಿಯಲ್ಲಿ 2 ಭಾಗವಾಗಿ ಮಾಡಿಟ್ಕೊಂಡಿದ್ರೆ ಮಾಡಿಟ್ಟಂತ ಪಲ್ಯನ ಇಟ್ಟಿದ್ದೀನಿ. ಈಗ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಬನ್ನಿ.
ಹಾಗೆ ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ತಣ್ಣೀರನ್ನ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೇಸ್ಟ್ ನ ಈ ರೀತಿ ಸುತ್ತ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ಅವಾಗ ಹಾಳೆ ನೀಟಾಗಿ ಅಂಟುತ್ತೆ ಮತ್ತೆ ಒಡೆಯೋದಿಲ್ಲ ಅಂತಷ್ಟೇ. ಆದಷ್ಟು ಮೈದಾ ಹಿಟ್ಟಿನ ಪೇಸ್ಟ್ ನ ತುಂಬಾ ತೆಳುವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿಯಾಗಿ ಮಾಡಿಟ್ಕೊಳ್ಳಿ, ಅವಾಗ ಬಿಗಿಯಾಗಿ ಅಂಟುತ್ತೆ. ಇದೇ ರೀತಿ ಮತ್ತೊಂದು ಹಾಳೆಯಲ್ಲಿರುವಂತ ಈ ತಿಂಡಿನೂ ಕೂಡ ಮಾಡಿಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ರೀತಿ ಸಣ್ಣದಾಗಿ ತಿಂಡಿ ಬೇಡ ಅಂತಂದ್ರೆ ಸ್ವಲ್ಪ ಅಗಲವಾಗಿ ಮಾಡ್ಕೋಬೇಕು ಅಂತಂದ್ರೆ ಒಂದು ಹಾಳೆ ಉಪಯೋಗಿಸ್ಕೊಳ್ಳಿ. ನಂತರ ಈ ರೀತಿ ನಿಧಾನಕ್ಕೆ ಟ್ರಯಾಂಗಲ್ ಶೇಪ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಸುತ್ತ ಮೈದಾ ಹಿಟ್ಟಿನ ಪೇಸ್ಟ್ ನ ಸ್ಪ್ರೆಡ್ ಮಾಡ್ಕೊಂಡು ನಂತರ ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ, ಅವಾಗ ಬಿಗಿಯಾಗಿ ಅಂಟುತ್ತೆ ಅಂತಷ್ಟೇ. ಈಗ ತವಾ ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ತವಾ ಬಿಸಿ ಆದ ನಂತರ ಮಾಡಿಟ್ಟಂತ ಈ ತಿಂಡಿಗಳನ್ನ ನಿಧಾನಕ್ಕೆ ಜೋಡಿಸಿಟ್ಕೊಳ್ಳಿ. ಈಗ ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಲಿಗೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಬೇಕನ್ಸಿದ್ರೆ ಮೇಲ್ಭಾಗಕ್ಕೆ ತುಪ್ಪ ಅಥವಾ ಬೆಣ್ಣೆ ಉಪಯೋಗಿಸಬಹುದು. ನಾನಿಲ್ಲಿ ಬೆಣ್ಣೆ ಹಾಕೊಳ್ತಾ ಇದ್ದೀನಿ, ಅವಾಗ ತಿಂಡಿ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ. ಬೇಕನ್ಸಿದ್ರಷ್ಟೇ ಬೆಣ್ಣೆ ಉಪಯೋಗಿಸ್ಕೊಳ್ಳಿ, ಬೇಡ ಅಂತಂದ್ರೆ ಎಣ್ಣೆ ಅಥವಾ ತುಪ್ಪ ಕೂಡ ಉಪಯೋಗಿಸಬಹುದು. ಈಗ ನೋಡಿ, ನಿಧಾನಕ್ಕೆ ಬಣ್ಣ ಬದಲಾಗ್ಲಿಕ್ಕೆ ಶುರುವಾಗ್ತಾ ಇದೆ. ಆದಷ್ಟು ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಲಿಗೆ ಇಟ್ಕೊಳ್ಳಿ. ಯಾವಾಗ ಎರಡೂ ಬದಿ ಈ ರೀತಿ ಚೆನ್ನಾಗಿ ಬಣ್ಣ ಬದಲಾಗಿರುತ್ತೆ ಅವಾಗಷ್ಟೇ ಹೊರಗಡೆ ತಿರ್ಕೊಳ್ಳಿ, ಅವಾಗ ಹೊರಭಾಗ ಗರಿ ಗರಿಯಾಗಿರುತ್ತೆ ಅಂತಷ್ಟೇ. ಈಗ ಮಾಡಿಟ್ಟಂತ ಈ ಸ್ನಾಕ್ಸ್ ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಲ್ಲ ಅಂದ್ರೂ ಕೂಡ ತುಂಬಾನೇ ಗರಿ ಗರಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮಕ್ಕಳ ಲಂಚ್ ಬಾಕ್ಸ್ಗೆ ಗರಿ ಗರಿಯಾದಂತ ಆರೋಗ್ಯಕರವಾದಂತ ಒಂದು ತಿಂಡಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಟ್ರೈ ಮಾಡಿ ನೋಡಿ, ಮಕ್ಕಳಂತೂ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾರೆ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.